ವೀಕ್ಷಕರ ನಮಸ್ಕಾರ. ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಮತ್ತು ಅಧಿಕೃತ ಘೋಷಣೆ ಯಾವಾಗ ಆಗುತ್ತೆ, ಈ ಒಂದು ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ಕಳೆದ 5-6 ತಿಂಗಳಿಂದ ಬಿಜೆಪಿ ನಾಯಕರನ್ನು, ಬಿಜೆಪಿ ಕಾರ್ಯಕರ್ತರನ್ನು, ಅದೇ ರೀತಿ ರಾಜ್ಯ ರಾಜಕಾರಣದಲ್ಲಿ ತುಂಬಾ ಕುತೂಹಲ ಮೂಡಿಸಿರುವ ಪ್ರಶ್ನೆ ಯಾವುದಪ್ಪ ಅಂದ್ರೆ ಬಿಜೆಪಿಯ ನೂತನ ಅಧ್ಯಕ್ಷರು ಯಾರಾಗ್ತಾರೆ ಮತ್ತು ಅವರ ಘೋಷಣೆ, ಅಧಿಕೃತ ಘೋಷಣೆ ಯಾವಾಗ ಆಗುತ್ತೆ ಎಂಬ ಕುತೂಹಲ ತುಂಬಾ ದಿನಗಳಿಂದ ಕಾಡ್ತಿದೆ. ಆದ್ರೆ ಹೈಕಮಾಂಡ್ ನಾಯಕರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಬೇರೆ ರಾಜ್ಯಗಳ ಅಧ್ಯಕ್ಷರನ್ನು ನೇಮಕ ಮಾಡಿ ಹೊರಡಿಸುತ್ತಿದ್ದಾರೆ ಹೊರತು ಕರ್ನಾಟಕದತ್ತ ಮಾತ್ರ ಮುಖ ಮಾಡುತ್ತಿಲ್ಲ. ಇದೆಲ್ಲದರ ಹೊರತಾಗಿ ರಾಜ್ಯ ಬಿಜೆಪಿಯಲ್ಲಿ ಇನ್ನಷ್ಟು ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ಅದೇನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು, ರಾಜ್ಯಾಧ್ಯಕ್ಷರ ಹುದ್ದೆಗೆ ಇವರನ್ನೇ ಪರಿಗಣಿಸಬೇಕು ಅಂತ ದಂಡಾಗಿ ನಾಯಕರು ಡೈಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಮನವಿ, ದೂರು, ದುಮ್ಮಾನಗಳನ್ನು ಸಲ್ಲಿಸತೊಡಗಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಈ ಒಂದು ನಿರ್ಧಾರಕ್ಕೆ ಅಂದ್ರೆ ಘೋಷಣೆ ಮಾಡುವುದಕ್ಕೆ ಕಾರಣವಾದರೂ ಏನು ಮತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ವಿಳಂಬಕ್ಕೆ ಕಾರಣವಾದರೂ ಏನು? ಇತ್ತೀಚೆಗಷ್ಟೇ ಮಾಜಿ ಮುಖ್ಯಮಂತ್ರಿ ಡೆಲ್ಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ ನಾಯಕರ ಮುಂದೆ ಮನವಿ ಸಲ್ಲಿಸಿದ್ದಾದರೂ ಏನು? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ. ಕಳೆದ 2 ದಿನಗಳ ಹಿಂದಷ್ಟೇ ಮಾಜಿ ಸಿಎಂ ಆಗಿರುವ ಬಸವರಾಜ ಬೊಮ್ಮಾಯಿ ಅವರು ಡೆಲ್ಲಿಗೆ ಭೇಟಿ ಕೊಟ್ಟಿದ್ರು. ಈ ಭೇಟಿ ವೇಳೆ ಹಲವು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ರು. ಅಂದ್ರೆ ಏನಕ್ಕೆ ಭೇಟಿ ಮಾಡಿದ್ರು ಎಂಬುದು ಕೂಡ ಇಲ್ಲಿ ತುಂಬಾ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ನಡೆಯುವ ಹೊತ್ತಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಡೆಲ್ಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿರ್ತಕ್ಕಂಥ ವಿಷಯ ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅದೇ ರೀತಿ BY ವಿಜಯೇಂದ್ರ ವಿರೋಧಿ ಬಣಕ್ಕೆ ಇದು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನು ಯಾವುದೇ ಕಾರಣಕ್ಕೂ ಅಧ್ಯಕ್ಷರನ್ನಾಗಿ ಮುಂದುವರಿಸಬಾರದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಮತ್ತು ಒಗ್ಗಟ್ಟಿನಿಂದ ಕರೆದೊಯ್ಯುತ್ತಿಲ್ಲ ಎಂಬ ಆರೋಪದೊಂದಿಗೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ವಿಜಯೇಂದ್ರ ಅವರನ್ನು ಯಾವುದೇ ಕಾರಣಕ್ಕೂ ಅಧ್ಯಕ್ಷರನ್ನಾಗಿ ಮುಂದುವರಿಸಬಾರದು. ವರ್ಗದ ನಾಯಕರಾಗಿರುವ ಸುನಿಲ್ ಕುಮಾರ್ ಅವರನ್ನು ವಿಜಯೇಂದ್ರ ಅವರ ಸ್ಥಾನಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಬೇಕು. ಅಂದ್ರೆ ಸುನಿಲ್ ಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ, ಇಲ್ಲವೇ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೈಕಮಾಂಡ್ ನಾಯಕರ ಬಳಿ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ರಾಜಕೀಯ ವಲಯದಲ್ಲಿ ಇಂಥದ್ದೊಂದು ಚರ್ಚೆಯಾಗ್ತಿದೆ. ಬಸವರಾಜ ಬೊಮ್ಮಾಯಿ ಅವರು ವಿಜಯೇಂದ್ರ ಅವರು ಮುಂದುವರಿಯುವುದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಬಹುತೇಕ ನಾಯಕರು, ರೆಬಲ್ಸ್ ನಾಯಕರು ಬಂದ್ರು, ತಟಸ್ಥ ಬಣದ ನಾಯಕರು ಬಂದು ಬೆಂಗಳೂರು ಟು ಡೆಲ್ಲಿಗೆ ಹೋಗಿ ಬಂದ್ರು, ಡೆಲ್ಲಿ ಟು ಬೆಂಗಳೂರಿಗೆ ಬಂದ್ರು. ಆದ್ರೆ ಹೈಕಮಾಂಡ್ ನಾಯಕರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹೈಕಮಾಂಡ್ ನಾಯಕರು ಈಗಾಗಲೇ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಎಷ್ಟೇ ನಾಯಕರು ಹೋಗಿ ದೂರು ಕೊಟ್ಟರು ಕೂಡ ಹೈಕಮಾಂಡ್ ನಾಯಕರ ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಿಲ್ಲ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಇನ್ನೊಂದು ಅಂಶವನ್ನು ನಾನು ಹೇಳ್ತೀನಿ ವೀಕ್ಷಕರೇ. ಏನಂದ್ರೆ ಇತ್ತೀಚೆಗಷ್ಟೇ ಮಾಧ್ಯಮದವರು ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನು ಒಂದು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ರಾಜ್ಯಾಧ್ಯಕ್ಷರ ಘೋಷಣೆ ಯಾವಾಗ ಆಗುತ್ತೆ ಮತ್ತು ಯಾರಾಗ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಅವರು ಹೇಳಿದ್ದು ಇಷ್ಟೇ, ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅಂತ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ಮಾಧ್ಯಮ ಮಿತ್ರರು ಒಂದು ಪ್ರಶ್ನೆ ಮಾಡ್ತಾರೆ. ಇದೇ ಪ್ರಶ್ನೆ, ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಮತ್ತು ಯಾವಾಗ ಘೋಷಣೆ ಆಗುತ್ತಂತ. ಅದಕ್ಕೆ ಅವರು ಆನ್ಸರ್ ಏನ್ ಮಾಡ್ತಾರಪ್ಪ ಅಂದ್ರೆ, ನನ್ನ ಮುಖದಲ್ಲಿ ನಗುವನ್ನು ನೋಡಿದ್ರೆ ನಾನು ಬದಲಾವಣೆ ಆಗ್ತೀನಾ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಒಂದು ರಿವರ್ಸ್ ಪ್ರಶ್ನೆ ಮಾಡ್ತಾರ. ಅಲ್ಲಿಗೆ ಅರ್ಥವಾಗುತ್ತೆ ಬಿಜೆಪಿ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಬದ್ಧವಾಗಿದೆ, ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದೆ. ಹೀಗಾಗಿ ಎಷ್ಟೇ ನಾಯಕರು ಡೆಲ್ಲಿಗೆ ಹೋಗಿ ದೂರು ದುಮ್ಮಾನ ಕೊಟ್ಟರು, ಹೈಕಮಾಂಡ್ ನಾಯಕರ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬ ಸಂದೇಶವನ್ನು ವಿಜಯೇಂದ್ರ ಅವರು ನೀಡುತ್ತಿದ್ದಾರೆ. ವಿಜಯೇಂದ್ರ ಅವರಲ್ಲಿನ ಆತ್ಮವಿಶ್ವಾಸ ಇಂಥದ್ದೊಂದು ಉತ್ತರ ನೀಡುತ್ತಿದೆ. ಅಂದ್ರೆ ನಾನು ಈಗಾಗಲೇ ಚೆನ್ನಾಗಿ ಕೆಲಸ ಮಾಡ್ತಿದ್ದೇನೆ, ಪಕ್ಷ ಸಂಘಟನೆ ವಿಷಯದಲ್ಲಿ ನನ್ನ ಕೆಲಸಗಳು, ನನ್ನ ಕಾರ್ಯಚಟುವಟಿಕೆಗಳು ಹೈಕಮಾಂಡ್ ನಾಯಕರ ಮೆಚ್ಚುಗೆಗೆ ಕಾರಣವಾಗಿವೆ. ಹೀಗಾಗಿ ನಾನು ಮುಂದುವರಿಯುತ್ತೇನೆ, ಹೈಕಮಾಂಡ್ ನಾಯಕರು ನನ್ನನ್ನು ಮುಂದುವರಿಸಲಿದ್ದಾರೆ ಅಂತ ಈ ವಿಶ್ವಾಸದ ನುಡಿಯಿಂದ ಹೇಳ್ತಿರೋದು ನೋಡಿದ್ರೆ ವಿಜಯೇಂದ್ರ ಅವರು ಮುಂದುವರಿಯುವುದು ಖಚಿತವಾಗಿದೆ. ಇಲ್ಲಿ ಕುತೂಹಲಕಾರಿ ವಿಷಯ ಇನ್ನೊಂದೇನಪ್ಪ ಅಂದ್ರೆ, ಬಸವರಾಜ ಬೊಮ್ಮಾಯಿ ಅವರು BSY ಕೃಪಾಶೀರ್ವಾದದಿಂದಲೇ ಸಿಎಂ ಆಗಿದ್ದವರು. 2 ವರ್ಷಗಳು ಹೆಚ್ಚು ಕಾಲ ಒಂದು ಅಧಿಕಾರವನ್ನು ನಡೆಸಿದ್ದಾರೆ. ಅದೇ ರೀತಿ 2023 ವಿಧಾನಸಭೆ ಚುನಾವಣೆಯನ್ನು ಕೂಡ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲೇ ನಡೆದಿದೆ.
ಆದ್ರೆ ಬಿಜೆಪಿ ಈ ಒಂದು ಚುನಾವಣೆಯಲ್ಲಿ 66 ಸ್ಥಾನ ಕಳೆದಿದ್ದರಿಂದ ಅವರ ನಾಯಕತ್ವ ಒಂದು ವೈಫಲ್ಯವನ್ನು ಕಂಡಿತು. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ನಡೆದಂತ ಸಿಗ್ಗಾವಿ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಸೋಲನ್ನು ಅನುಭವಿಸಿದೆ. ಈ ಎರಡು ವೈಫಲ್ಯಗಳು ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದಷ್ಟು ಹಿನ್ನಡೆಯಾಗುವುದಕ್ಕೆ ಕಾರಣ ಅಂತ ಹೇಳಲಾಗ್ತದೆ. ಒಂದು ವೇಳೆ ಇವೆರಡರಲ್ಲಿ ಒಂದರಲ್ಲಿ ಪಾಸ್ ಆಗಿದ್ರು ಕೂಡ ಬಹುತೇಕ ಬಸವರಾಜ ಬೊಮ್ಮಾಯಿ ಅವರ ಮಾತಿಗೆ ಹೈಕಮಾಂಡ್ ನಾಯಕರು ಓಕೆ ಅನ್ನಬಹುದಿತ್ತು. ಅಂದ್ರೆ ಇವೆರಡು ಟಾಸ್ಕ್ಗಳಲ್ಲಿ ಒಂದರಲ್ಲಿ ಪಾಸ್ ಆಗಿದ್ರು ಕೂಡ ಬಹುತೇಕ ಹೈಕಮಾಂಡ್ ಮಟ್ಟದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಾತಿಗೆ ದೊಡ್ಡ ಮನ್ನಣೆ ಸಿಗ್ತಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಈಗಾಗಲೇ ನಿಗದಿ ಮಾಡಿದಂತೆ ನಿರ್ಧಾರ ಮಾಡಿದಂತೆ ವಿಜಯೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ಬದ್ಧರಾಗಿರುವುದರಿಂದ ಇಲ್ಲಿ ತಟಸ್ಥ ಬಣದ ನಾಯಕರು ಮತ್ತೆ ರೆಬಲ್ಸ್ ಟೀಮ್ ನಾಯಕರು ಎಷ್ಟೇ ಬಾರಿ ಡೆಲ್ಲಿಗೆ ಹೋಗಿ ಬಂದ್ರು, ಎಷ್ಟೇ ಬಾರಿ ರಹಸ್ಯ ಸಭೆ ನಡೆಸಿದ್ರು, ಎಷ್ಟೇ ಬಾರಿ ಬಹಿರಂಗ ಹೇಳಿಕೆ ಕೊಟ್ಟರು ಕೂಡ ಇಲ್ಲಿ ಯಾವುದೇ ಬದಲಾವಣೆ ಕಾಣಿಸತೊಡಗಿಲ್ಲ. ಯಾಕಂದ್ರೆ ಅದು ಅಧ್ಯಕ್ಷರ ಆಡುತ್ತಿರುವ ಮಾತುಗಳಿಂದಲೇ ಅದು ಸ್ಪಷ್ಟವಾಗುತ್ತದೆ. ವೀಕ್ಷಕರೇ, ಹಾಗಾದ್ರೆ ನಿಮ್ಮ ಪ್ರಕಾರ ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆಯಾ, ಇಲ್ಲವೇ ಬೇರೊಬ್ಬರನ್ನು ಕೂರಿಸುವುದಕ್ಕೆ ಮುಂದಾಗಿದೆಯಾ? ಕಾಮೆಂಟ್ ಮಾಡಿ ತಿಳಿಸಿ.